हाँ साहब यहाँ नीचे के बूता गया था हाँ नगर के, वहाँ पूरे 10 बूता एक जगह 8 बूता है। हाँ वो पूरा वो ऑलमोस्ट कुकर चल रहा सर। ऑलमोस्ट कुकर चल रहा, जबरदस्त सुना यहाँ सिराजा सर जबरदस्ती किसी घर से बुलाने का नहीं बुला रहे। ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಧಿಕಾರ ಹಿಡಿಯೋದಕ್ಕೂ ಮೊದಲೇ ಡಿ ಕೆ ಶಿವಕುಮಾರ್ ಬಿಟ್ಟರು ಜಮೀರ್ ಅಹಮದ್ ಅವರ ಒಂದು ಆಡಿಯೋ ಬಾಂಬ್. ಪಕ್ಷದಿಂದಲೇ ಉಚ್ಚಾಟನೆಯಾಗಿ ಬಿಡ್ತಾರ ಜಮೀರ್ ಅಹಮದ್ ಖಾನ್. ಜಮೀರ್ ಅವರ ಪಕ್ಷ ದ್ರೋಹದ ವಿರುದ್ಧ ರಾಹುಲ್ ಗಾಂಧಿ ಜೊತೆಗೆ ಹೈಕಮಾಂಡ್ ಕೆಂಡಾಮಂಡಲ. ಏನಿದು ಹೊಸ ಬ್ರೇಕಿಂಗ್ ನ್ಯೂಸ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ನಾಡಿದ್ದು ಬುಧವಾರ ಸಂಜೆ 4:05 ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೂ ಮೊದಲು ಅನೇಕ ರೀತಿಯ ಗೊಂದಲ ಇತ್ತು. 3 ಜನ DCM ಆಗಬೇಕು, 4 ಜನ DCM ಆಗಬೇಕು. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರನ್ನು ಕಟ್ ಹಾಕಲಿ ಯಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆನೂ ಕೂಡ ಜಗಜ್ಜಾಹೀರಾಗ್ತಾ ಇದೆ. ಆದರೆ ಅಧಿಕಾರ ಸ್ವೀಕಾರಕ್ಕೂ ಮೊದಲು ನನ್ನ ಎದುರಿಗೆ ನನ್ನ ಎದುರಾಳಿಗಳು ಇಡಬಾರ್ದು. ಅದು ಸಿದ್ದರಾಮಯ್ಯ ಇರ್ಬೋದು, ಅಥವಾ ಜಮೀರ್ ಅಹಮದ್ ಖಾನ್ ಇರ್ಬೋದು, ಅಥವಾ ಪರಮೇಶ್ವರ್ ಆಗಿರ್ಬೋದು, ಯಾರೇ ಕೂಡ ನನ್ನ ವಿರುದ್ಧ ಕತ್ತಿ ಮಸಿದ್ರು ಕೂಡ ಅವರ ಬುಡಕ್ಕಿ ಹೋಗಿ ಅವರ ಕೆಟ್ಟ ಕೆಲಸವನ್ನು ಹೈಕಮಾಂಡ್ಗೆ ತಿಳಿಸ್ತೇನೆ ಅನ್ನುವಂಥ ದೃಢ ನಿರ್ಧಾರವನ್ನು ಮಾಡಿ ಈಗ ಆ ಎಲ್ಲ ಫೈಲ್ಗಳೊಂದಿಗೆ ಡಿ ಕೆ ಶಿವಕುಮಾರ್ ಹೈಕಮಾಂಡನ್ನು ಮೀಟ್ ಮಾಡುವತ್ತ ದೆಹಲಿಗೆ ತಲುಪಿದ್ದಾರೆ. ಜೊತೆಗೆ ಹೋಗುವ ಮೊದಲು ಕರ್ನಾಟಕ ರಾಜಕೀಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂಥ ಹಂತಕ್ಕೆ ಒಂದು ಘಟನೆಯನ್ನು ಮಾಡಿ ಹೋಗಿದ್ದಾರೆ. ಅದೇನೆಂದರೆ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಪಕ್ಷ ದ್ರೋಹದ ಕೆಲಸ ಅಂದರೆ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಯ ವಿಧಾನಸಭಾ ಉಪಚುನಾವಣೆಯ ಒಂದು ಸಮಯದಲ್ಲಿ ಪಕ್ಷವನ್ನು ಸೋಲಿಸಲಿಕ್ಕೆ ಯಾವೆಲ್ಲ ತಯಾರಿಯನ್ನು ಮಾಡಿಕೊಂಡ್ರು, ಯಾರ್ಯಾರ ಜೊತೆ ಮಾತಾಡಿದ್ರು, ಯಾವೆಲ್ಲ ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ಸಮರ್ಥ ಸಾಮನೂರವರನ್ನ ಸೋಲಿಸಲಿಕ್ಕೆ ಪ್ಲ್ಯಾನ್ ಮಾಡಿದ್ರಲ್ಲ, ಆ ಪ್ಲ್ಯಾನ್ನ ಆಡಿಯೋ ಬಾಂಬನ್ನು ಇದೀಗ ಸಾಮಾಜಿಕ ಜಾಲತಾಣ ಹರಿಬಿಟ್ಟಿದ್ದಾರೆ. ಆ ಹರಿಬಿಟ್ಟವ್ರು ಯಾರಂತ ಗೊತ್ತಿಲ್ಲ, ಆದರೆ ಇದೀಗ ಜಮೀರ್ ಅಹಮದ್ ಖಾನ್ ಅವರ ಕುತ್ತಿಗೆಗೆ ಬಂದಿದೆ. ಅವರು DCM ಆಗೋದು ಇರಲಿ, ಅವರು ಮಿನಿಸ್ಟರ್ ಆಗೋದಿರಲಿ, ಇದೀಗ ಪಕ್ಷದಿಂದಲೇ ಉಚ್ಚಾಟನೆ ಆಗಿಬಿಡ್ತಾರೆ ಅನ್ನುವಂಥ ಹಂತಕ್ಕೆ ಇದೀಗ ಎಲ್ಲ ಡಾಕ್ಯುಮೆಂಟ್ಸ್ ಸಮೇತ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯನ್ನು ಮೀಟ್ ಮಾಡಿ ಎಲ್ಲ ವಸ್ತುಸ್ಥಿತಿಯನ್ನು, ಅದರಲ್ಲೂ ಆಡಿಯೋ ಬಾಂಬಲ್ಲಿ ಇದೆಯಲ್ಲ, ಆಡಿಯೋದಲ್ಲಿ ಇರುವಂಥ ಒಂದು ಕನ್ನಡ ಸಂಭಾಷಣೆಯನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಇದೀಗ ಒಂದು CD ಲೆಕ್ಕದಲ್ಲಿ ಅದನ್ನು ಹೊರಗೆ ಬಿಟ್ಟಿದ್ದಾರೆ. ನೋಡಬೇಕು ಅದು ಬಿಟ್ಟವ್ರು ಯಾರು ಅಥವಾ ಅದನ್ನು ರೆಕಾರ್ಡ್ ಮಾಡಿದವರು ಯಾರು. ಅದಕ್ಕಿಂತ ಮೊದಲು ಇದೀಗ ಪ್ರಮಾಣ ವಚನಕ್ಕೂ ಸ್ವೀಕಾರ ಸಮಾರಂಭಕ್ಕೂ ಮೊದಲು ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣ ಬಿಟ್ಟಿದ್ದಾರೆ ಎನ್ನಲಾದಂಥ ಒಂದು ಆಡಿಯೋ ಬಾಂಬ್ ಇದೀಗ ವೈರಲ್ ಆಗ್ತಿದೆ. ಅದರಲ್ಲೂ ಆಡಿಯೋವನ್ನು ಕೇಳಿಸ್ಕೊಂಡ್ಬಿಟ್ರೆ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೇಳಿಸ್ಕೊಂಡ್ಬಿಟ್ರೆ ಮೈಯೆಲ್ಲ ಉರಿದು ಹೋಗ್ಬಿಡುತ್ತೆ. ಅಂಥ ಒಂದು ಪಕ್ಷ ದ್ರೋಹದ ಕೆಲಸವನ್ನು ಮಾಡಿಬಿಟ್ರೆ ಅದು ನಿಜಕ್ಕೂ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಎಲ್ಲವೂ ಕೂಡ ಮುಂದಿನ ತನಿಖೆಯಲ್ಲಿ ಸಾಬೀತಾಗಬೇಕಾಗುತ್ತೆ. ಅದರ ಸದ್ಯದ ಮಟ್ಟಿಗೆ ಆಡಿಯೋ ಅಂತೂ ದೊಡ್ಡ ಸದ್ದನ್ನು ಮಾಡ್ತಿದೆ. ಆಡಿಯೋದ ಒಂದು ಕೆಲವೊಂದು ಸಂಗತಿಗಳನ್ನ ಹೇಳ್ತಾ ಹೋದರೆ, ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಮುಸ್ಲಿಂ ಅಭ್ಯರ್ಥಿಗೆ ದಾವಣಗೆರೆಯ ಕ್ಷೇತ್ರದ ಒಂದು ಟಿಕೆಟನ್ನು ಕೊಡಬೇಕೆನ್ನುವಂಥ ಅಹವಾಲನ್ನು ಮುಂದಿಟ್ಟರು ಮತ್ತು ಅದನ್ನು ಬಹಿರಂಗವಾಗಿ ಹೇಳಿ ಎಲ್ಲೋ ಒಂದು ಕಡೆ ಟಿಕೆಟ್ ಹಂಚಿಕೆಯ ಗೊಂದಲದಲ್ಲಿ ತಾನು ಕೂಡ ಮೂಗನ್ನು ತೋರಿಸಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರ ಹಸ್ತಕ್ಷೇಪದಿಂದ, ಡಿ ಕೆ ಶಿವಕುಮಾರ್ ಅವರ ಒಂದು ಮನಸ್ಸಿಂದ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಟಿಕೆಟ್ ಸಿಕ್ತು. ಆದರೆ ಆ ಗೊಂದಲ ಮುಂದುವರಿತು. ಒಂದು ಕಡೆ ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ ವಿರುದ್ಧ ತಿರುಗಿಬಿದ್ರು, ಮತ್ತೊಂದು ಕಡೆ ಜಬ್ಬರ್ ಅವರು ತಿರುಗಿಬಿದ್ರು. ಜಬ್ಬರು ಮತ್ತು ಸಲೀಂ ಮಕ್ಕಳ ಎಲ್ಲ ತಿರುಗಿದ ನಂತರ ಆ ಚುನಾವಣೆ ಫಲಿತಾಂಶ ಬಂದ ನಂತರ ಜಬ್ಬರ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು, ನಜೀರ್ ಅಹಮದ್ ಅವ್ರನ್ನ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಹೀಗಾಗಿ ಎಲ್ಲೋ ಒಂದು ಕಡೆ ಜಮೀರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಕೂಡ ಚುನಾವಣೆ ಮುಗಿದ ನಂತರ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಎಲ್ಲವೂ ಕೂಡ ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ, ನನಗೂ ಕೂಡ ಕೆಲವೊಂದು ರಿಪೋರ್ಟ್ ಬಂದಿದೆ, ನನಗೂ ಕೂಡ ಕೆಲವೊಂದು ಆಡಿಯೋಗಳು ಬಂದಿದೆ ಅನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಚುನಾವಣೆ ಮುಗಿದ ತಕ್ಷಣ ಹೇಳಿದರು. ನಮ್ಮ ಅಭ್ಯರ್ಥಿ ಗೆಲ್ಲಬಹುದು, ಸ್ವಲ್ಪ ಅಂತರದಿಂದ ಗೆಲ್ತಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಸ್ವಲ್ಪ ಅಂತರದಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ದೊಡ್ಡ ಅಂತರ 30-40 ಸಾವಿರ ಅಂತರಗಳಿಂದ ಗೆಲ್ಲಬೇಕಾಗಿದ್ದಂತಹ ಸಮರ್ಥ ಮಲ್ಲಿಕಾರ್ಜುನ್ ಅವರು ಕೇವಲ 5,000 ಮತಗಳಿಂದ ಗೆದ್ದರು. ಇದಕ್ಕೆ ಕಾರಣ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕಿಲ್ಲ. ಯಾಕೆ ಮತ ಹಾಕಿಲ್ಲ ಅಂದರೆ, ಈ ದೊಡ್ಡ ಮುಖಂಡರು ಜಬ್ಬರ್ ಆಗಿರ್ಬೋದು, ಜಮೀರ್ ಆಗಿರ್ಬೋದು, ಹೀಗೆ ದೊಡ್ಡ ನಾಯಕರು ಪಕ್ಷ ದ್ರೋಹದ ಕೆಲಸವನ್ನು ಮಾಡಿದರು. ಜಬ್ಬರ್ ಅವರ ಆಡಿಯೋ ಕೂಡ ಸಿಕ್ಕಿತ್ತು ಅನ್ನುವಂಥ ದೃಷ್ಟಿಯಲ್ಲಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಅದಾದ ನಂತರ ನಜೀರ್ ಅಹಮದ್ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಜೊತೆಗೆ ಇದೀಗ ಮತ್ತೊಂದು ಗಾಳವೆಂಬಂತೆ ತನ್ನ ಸರ್ಕಾರದಲ್ಲಿ ಯಾರು ಕೂಡ ಮೂಗು ತೋರಿಸಬಾರದು ಎನ್ನುವ ದೃಷ್ಟಿಯಲ್ಲಿ ಇದೀಗ CD ರೂಪದಲ್ಲಿ ಆಡಿಯೋವನ್ನು ಬಿಟ್ಟಿದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಾಯಿದೆ. ಆಡಿಯೋ ಬಿಟ್ಟವ್ರು ಯಾರು ಗೊತ್ತಿಲ್ಲ, ಆದರೆ ಆಡಿಯೋವನ್ನು ಕೇಳಿಸ್ಕೊಂಡ್ರೆ ಮಾತ್ರ
ಅದರಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರೋದಂತೂ ಸತ್ಯ. ಆಡೋದ್ರಲ್ಲಿ ಏನು ಮಾತಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋದರೆ KMDC ಅಂದರೆ ಕರ್ನಾಟಕ ಅಲ್ಪಸಂಖ್ಯಾತ ನಿಗಮದ ಒಂದು ಅಧ್ಯಕ್ಷರಾಗಿರುವಂಥ ಸಿರಾಜ್ ಅವರ ಜೊತೆ ಒಂದು ಬೋರ್ಡ್ ಇದೆ. KMDC ಅಂದರೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಬೋರ್ಡ್ ಇದೆ. ಆ ಬೋರ್ಡ್ಗೆ ಕಾಂಗ್ರೆಸ್ ಪಕ್ಷ ಸಿರಾಜ್ ಅವರನ್ನ ಅಂದರೆ ಬೋರ್ಡ್ ಅಧ್ಯಕ್ಷರಾಗಿ ಮಾಡುತ್ತೆ. ಅಂಥ ಒಂದು ದಾವಣಗೆರೆಯಲ್ಲಿ ಹೋಲ್ಡ್ ಇರುವಂಥ KMDC ಅಧ್ಯಕ್ಷರಿಗೆ ಫೋನ್ ಮಾಡಿದಂಥ ಜಮೀರ್ ಅಹಮದ್ ಖಾನ್ ಅವರು ನೀವು ಯಾವೆಲ್ಲ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದ್ರಿ ಎನ್ನುವಂಥ ಮಾತನ್ನು ಕೇಳಿದಾಗ ಅವ್ರು ಸಿರಾಜ್ ಹೇಳ್ತಾರೆ, ಇಲ್ಲ ನಾವು ಕೆಲವೊಂದು ಅಂದರೆ ಒಂದು ಕಡೆ 10 ಬೂತ್ ಇದೆ, ಒಂದು ಕಡೆ 8 ಬೂತ್ ಇದೆ, ಎಲ್ಲ ಕಡೆ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಮಾತು ಹೇಳಿದಾಗ ನಾನು ಹೇಳೋದನ್ನು ಕೇಳಿಸ್ಕೊ. ಏನು ಕೇಳಿಸ್ಕೊಳ್ಬೇಕಂದ್ರೆ, ಒಂದು ವೇಳೆ ಕಾಂಗ್ರೆಸ್ ಅಂದರೆ ಮುಸ್ಲಿಂ ಮತದಾರರು ಹೊರಗೆ ಬಂದರೆ ಅವರನ್ನು ತಡಿಲಿಕ್ಕೆ ಹೋಗಬೇಡಿ, ಆದರೆ ಹೊರಗೆ ಬರ್ದಿ ಇದ್ದಾಗೆ ನೋಡ್ಕೊಳ್ಳಿ. ಹೊರಗೆ ಬಂದರೆ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ಗೆ ಮತ ಹಾಕೋದು, ಹೀಗಾಗಿ ಅವರನ್ನು ಹೊರಗೆ ಬಂದರೆ ನೀವು ಇಲ್ಲ ಹೊರಗೆ ಬರಬೇಡಿ ಅಥವಾ ನೀವು ಬಂದು ಅದು ಕುಕ್ಕರ್ ಅಂದರೆ SDPI ಮತ ಹಾಕಿ ಅನ್ನುವಂಥ ಜೋರಾದಂಥ ಒಂದು ಸದ್ದನ್ನು ಮಾಡಬಾರ್ದು, ಅದು ತೊಂದರೆ ಆಗುತ್ತೆ. ನೀವು ಸೈಲೆಂಟಾಗಿ ಕೆಲಸ ಮಾಡಬೇಕು. ಒಂದು ಹಂತಕ್ಕೆ ನೀವು ಯಾವ ಮುಸ್ಲಿಂ ವ್ಯಕ್ತಿಗಳು ಕೂಡ ಮನೆಯಿಂದ ಹೊರಗೆ ಬರೆದಿದ್ರೆ ಒಳ್ಳೆಯದು, ಅದನ್ನು ಮಾತ್ರ ನೋಡ್ಕೊಳ್ಳಿ ಮೊದಲನೇದಾಗಿ. ಯಾಕಂದರೆ ಹೊರಗೆ ಬಂದ ಕೂಡಲೇ ಅವರಿಗೆ ಪಕ್ಷ ನಿಷ್ಠೆ ಇರುತ್ತೆ. ಕಾಂಗ್ರೆಸ್ ಅಂದರೆ ಮುಸ್ಲಿಂ ಅಂದ ಕೂಡಲೇ ಅದು ಸಹಜವಾಗಿ ಕಾಂಗ್ರೆಸ್ಗೆ ಮತ ಹಾಕ್ತಾರೆ, ಆದರೆ ನಂಬಲಿಕ್ಕಾಗಲ್ಲ. ಆದರೆ ಒಂದು ಹಂತಕ್ಕೆ ನೀವು ಅವರನ್ನು ಮನೆಯಿಂದ ಹೊರ ಬರದಂತೆ ನೋಡ್ಕೊಳ್ಳಿ. ಬಂದರೆ ಕುಕ್ಕರಿಗೆ ಮತ ಹಾಕಿ ಅನ್ನುವಂಥ ಮಾತನ್ನು ಹೇಳಿ ಯಾವುದೇ ಕಾರಣಕ್ಕೆ ತಡಿಲಿಕ್ಕೆ ಹೋಗ್ಬಿಡಿ, ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಮನೆಯಿಂದ ಹೊರಗೆ ಬರಬಾರ್ದು. ಅಥವಾ ನೀವು SDPIಗೆ ಮತ ಹಾಕಿ ಅನ್ನುವಂಥ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಒಂದು ಹಂತಕ್ಕೆ ನೀವು ಅವರನ್ನು ಮನೆಯಿಂದ ಹೊರಗೆ ಬರದಂತೆ ನೋಡ್ಕೊಳ್ಬೇಕು. ಒಂದು ವೇಳೆ ಬರುವ ಹಾಗಿದ್ರೆ ನಿಮ್ಗೆ ಅವ್ರು ಬರ್ತಾರೆ ಅನ್ನೋ ಹಾಗಿದ್ರೆ ಅವ್ರಿಗೆ ಹಣ ಕೊಟ್ಟು ಕುಕ್ಕರಿಗೆ SDPIಯ ಅಭ್ಯರ್ಥಿಯಾಗಿರುವಂಥ ಅವರ ಚಿಹ್ನೆ ಆಗಿರುವಂಥ ಕುಕ್ಕರಿಗೆ ಮತವನ್ನು ಹಾಕಿ ಅನ್ನುವಂಥ ಮನವೊಲಿಸಬೇಕು ಅನ್ನುವಂಥ ಮಾತು ಹೇಳ್ತಾರೆ. ಜೊತೆಗೆ ಮುಂದುವರೆದು ಹೇಳ್ತಾರೆ, ಯಾವ ಲೆಕ್ಕದಲ್ಲಿ ಪ್ಲ್ಯಾನ್ ಆಗಿದೆ ಅಂದಾಗ ಸಿರಾಜ್ ಹೇಳ್ತಾರೆ, ಸಾದಿಕ್ ಪೈಲ್ವಾನ್ ಕ್ಷೇತ್ರ ಹೇಗಿದಿಲ್ಲ ಅಲ್ಲೂ ಕೂಡ ನಾವು ಮೈನಸ್ ಮಾಡ್ತೇವೆ ಎನ್ನುವಂಥ ಮಾತನ್ನು ಸಿರಾಜ್ ಅವರು ಜಮೀರ್ ಅಹಮದ್ ಖಾನ್ ಅವರಿಗೆ ಹೇಳ್ತಾರೆ. ಜೊತೆಗೆ ಸಾದಿಕ್ ಅವರ ತಮ್ಮನಿಗೂ ಕೂಡ ನಾವು 1.5 ಲಕ್ಷ ಹಣವನ್ನು ಕೊಟ್ಟಿದ್ದೀವಿ. ಅವರು ಕೂಡ ಸಾದಿಕ್ ಅವರು ಫಸ್ಟು ರೆಬಲ್ ಆಗಿರುತ್ತೆ, ಅದಾದ ನಂತರ ರಿಜ್ವಾನ್ ಹರ್ಷದ್ ಮತ್ತು ಬೇರೆ ಬೇರೆಯವರ ಮುಖಂಡರ ನೇತೃತ್ವದಲ್ಲಿ ಅವರಿಗೆ ಸಮಾಧಾನ ಕೂಡ ಮಾಡಲಾಗುತ್ತೆ ಮತ್ತು ಅವರ ಒಂದು ಚುನಾವಣೆಯಿಂದ ಸಕ್ರಿಯವಾಗಿ ಹಿಂಸರಿತಾರೆ. ಹೀಗಾಗಿ ಅವರು ಕೂಡ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಅವರ ಕ್ಷೇತ್ರದಲ್ಲೂ ಕೂಡ ಮುಸ್ಲಿಮರು ಕಾಂಗ್ರೆಸ್ಗೆ ವೋಟ್ ಹಾಕಬಾರ್ದು, ಅದನ್ನು ಕೂಡ ನೀವು ಮೈನಸ್ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ BJP ಅಭ್ಯರ್ಥಿ ಕೂಡ ನಮಗೆ ಸಂಪರ್ಕ ಮಾಡಿದ್ರು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅದರ ಜೊತೆಗೆ ಈಗ ಮಲ್ಲಿಕಾರ್ಜುನ್ ಅವರ ಸ್ಥಿತಿ ಹೇಗಿದೆ ಅನ್ನುವಂಥ ಮಾತನ್ನು ಕೇಳಿದಾಗ ಮಲ್ಲಿಕಾರ್ಜುನ್ ಅವರು ಸ್ವರ್ಗ ಹೋಗಿದ್ದಾರೆ, ಅವ್ರಿಗೆ ಸೋಲು ಖಚಿತವಾಗಿದೆ, ಸೋಲನ್ನು ಒಪ್ಕೊಂಡಿದ್ದಾರೆ. ಹೀಗಾಗಿ ಅವರ ಮನೆಗೆ ಹೋದಂಥ ಒಬ್ಬ ಮುಸ್ಲಿಂ ನಾಯಕನು ಕೂಡ ಒಂದು ಬೇಸರದಲ್ಲಿರುವುದನ್ನು ನೋಡಿಕೊಂಡ್ರು. ಯಾಕಂದರೆ ಪಕ್ಷದ ಒಳಗೆ ಆಗ್ತಿರುವಂಥ ಮುಸ್ಲಿಂ ಮತದಾರರು, ಮುಸ್ಲಿಂ ನಾಯಕರೆಲ್ಲರೂ ಕೂಡ ರೆಬಲ್ ಆಗಿದ್ದಾರೆ. ಹೀಗಾಗಿ ನಮ್ಮ ಸೋಲು ಖಚಿತ ಎನ್ನುವಂಥ ಮಾಹಿತಿ ಅವರಿಗೆ ಸಹ ಸಿಕ್ಕಿದೆ. ಅವರು ಕೂಡ ಗೊಂದಲದಲ್ಲಿದ್ದಾರೆ, ಬೇಸರದಲ್ಲಿದ್ದಾರೆ. ನಮ್ಮ 30 ವರ್ಷಗಳಿಂದ ಇದ್ದಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಸ್ವತಃ ಮಲ್ಲಿಕಾರ್ಜುನ್ ಅವರು ಹೇಳಿದರು ಎನ್ನುವಂಥ ಮಾತು ಇದೀಗ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೇಳಿದ್ದಾರೆ. ಅಂದರೆ ಫೋನ್ ಸಂಭಾಷಣೆಯಲ್ಲಿ ಇವೆಲ್ಲವನ್ನು ನೋಡ್ತಾ ಇದ್ರೆ ಯಾವ ರೀತಿಯಲ್ಲಿ ಪಕ್ಷವನ್ನು ಸೋಲಿಸಲಿಕ್ಕೆ, ಅದರಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ನ ಮುಖಂಡರು, ಅದರಲ್ಲಿ ಸಚಿವರಾದಂಥವರು, ದೊಡ್ಡ ದೊಡ್ಡ ಮುಖಂಡರು ಪ್ರಯತ್ನ ಪಡ್ತಾ ಇದ್ರಲ್ಲ, ಎಲ್ಲವೂ ಕೂಡಿದೀಗ ಡಾಕ್ಯುಮೆಂಟ್ ಸಮೇತ, ಆಡಿಯೋ ಡಾಕ್ಯುಮೆಂಟ್ ಸಮೇತ ಅಲ್ಲಿ ಫಸ್ಟಲ್ಲಿ ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ, ಯಾಕಂದರೆ ಅವರು ಉರ್ದು ಮಿಕ್ಸ್ ಕನ್ನಡ ಮಾತಾಡ್ತಿರ್ತಾರೆ. ಹೀಗಾಗಿ ಅದನ್ನು ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೆಯುವಂಥದ್ದು, ಅದರ ತಿಳಿಯುವಂಥದ್ದು, ಜೊತೆಗೆ ಅದರ ಕೆಳಗಡೆ ಇಂಗ್ಲೀಷ್ನಲ್ಲಿ ಅದರ ಟ್ರಾನ್ಸ್ಲೇಷನ್ ಕೂಡ ಮಾಡಿದ್ದಾರೆ. ಇದರ ಅರ್ಥ ಅಷ್ಟೇ, ರಾಹುಲ್ ಗಾಂಧಿ ಅವರಿಗೆ ಒಂದು ಹಂತಕ್ಕೆ ಜಮೀರ್ ಅವರ ವಿರುದ್ಧ ಡಾಕ್ಯುಮೆಂಟೆಡ್ ರಿಪೋರ್ಟ್ ಹೋಗ್ತಾ ಇದೆ. ಇವತ್ತು ಅಥವಾ ನಾಳೆ ಸಂಜೆ ಒಳಗೆ ಅಥವಾ ಅಧಿಕಾರಕ್ಕೂ ಮೊದಲು ಅವರನ್ನು ಸಚಿವ ಸಂಪುಟದಿಂದ ಹೊರಗಿರ್ಬೋದು. ಅದಾದ ನಂತರ ಈ DK ಶಿವಕುಮಾರ್ ಅವರು 25ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಜಮೀರ್ ಅಹಮದ್ ಖಾನ್ ಅವರನ್ನು ಸೈಲೆಂಟಾಗಿ ಸೈಡ್ ಲೈನ್ ಮಾಡುವ. ಯಾಕಂದರೆ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಂನ ಒಬ್ಬ ನಾಯಕರಾಗಿರ್ತಾರೆ, ಸರ್ವೋಚ್ಚ ನಾಯಕ ಅಂತ ಹೇಳ್ಬೋದು. ಅಥವಾ ಈ UT ಖಾದರ್ ಅವರು ಬಂದಾಗ ಅವರು ಎಲ್ಲರನ್ನೂ, ಹಿಂದೂ ಮುಸ್ಲಿಂ ಕ್ರಿಸ್ತರ ಎಲ್ಲರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗ್ತಾರೆ. ಆದರೆ ಜಮೀರ್ ಅಹಮದ್ ಖಾನ್ ಅಂದ ಕೂಡಲೇ ಯಾವ ಮುಸ್ಲಿಂ ಸಮುದಾಯದ ವ್ಯಕ್ತಿಗೆ ಅನ್ಯಾಯ ಆಗಲಿ ಅಥವಾ ಸ್ವಲ್ಪ ತೊಂದರೆ ಆದರೂ ಕೂಡ ನೇರವಾಗಿ ಹೋಗಿ ಹಣವನ್ನು ಕೊಟ್ಟು ಅವರಿಗೆ ಸಂತೈಸುವಂಥ ಒಂದು ನಾಯಕ. ಹೀಗಾಗಿ ಸಡನ್ನಾಗಿ ನೀವು ಅವರನ್ನು ಕಿಕ್ಔಟ್ ಮಾಡಿದಾಗ, ಅವರನ್ನು ಉಚ್ಚಾಟನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಅಥವಾ ಮುಂಬರುವ GBI ಎಲೆಕ್ಷನ್ ಇದೆಯಲ್ಲ, ಅಲ್ಲೂ ಕೂಡ ಹಿನ್ನಡೆ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಅವರನ್ನು ಸೈಡನ್ನಾಗಿ ಸಚಿವ ಸಂಪುಟದಿಂದ ದೂರ ಇಡಬಹುದು. ಅದಾದ ನಂತರ ಒಂದೊಂದೇ ಹಂತಕ್ಕೆ ಅವರು ಎಲ್ಲ ಪದವಿಗಳನ್ನ ಕಳಿಸ್ಕೊಂಡು ಅವರಿಗೆ ಕೊಡಬಹುದಾದಂಥ ಎಲ್ಲ ಜವಾಬ್ದಾರಿಯನ್ನು ಬದಿಗಿಟ್ಟು ಅವರನ್ನು ಸೈಡ್ ಲೈನ್ ಮಾಡುವಂಥ ಹಂತಕ್ಕೆ ಇದೀಗ DK ಶಿವಕುಮಾರ್ ಮತ್ತು ತಂಡ ಪ್ಲ್ಯಾನ್ ಮಾಡಿದೆ. ಇವತ್ತು
ಒಂದು ಮಟ್ಟಿಗೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೀಟ್ ಮಾಡ್ತಿದ್ರೆ ಹೈಕಮಾಂಡ್ ಮೀಟ್ ಮಾಡೋದಕ್ಕೆ ಮೊದಲು ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇದೆಯಲ್ಲ ಅದನ್ನು ಕರ್ನಾಟಕ ಜನರಿಗೆ ತಿಳಿಸಬೇಕು. ಯಾಕಂದ್ರೆ ಹೈಕಮಾಂಡ್ ಏನಾದರೂ ನಿರ್ಧಾರ ತೆಗೆದುಕೊಂಡ್ಬಿಟ್ರೆ, ಉಚ್ಚಾಟನೆ ಮಾಡಿಬಿಟ್ರೆ, ಅದು ಅವ್ರನ್ನ ಒಂದು ಕಿಕ್ಔಟ್ ಮಾಡಿಬಿಟ್ರೆ ಅದು ಡಿ ಕೆ ಶಿವಕುಮಾರ್ ಮೇಲೆ ಅಪವಾದ ಬರುತ್ತೆ. ಹೀಗಾಗಿ ಅವರನ್ನು ಜನರಿಗೆ, ಅವರ ಒಂದು ಕೆಟ್ಟ ಕೆಲಸವನ್ನು ಜನರಿಗೆ ತೋರಿಸಿ ಅದಾದ ನಂತರ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಂಡ್ರೆ ಅದರಿಂದ ನಾವು ಬಚಾವ್ ಆಗ್ಬೋದು, ನಾವು ಸೇಫ್ ಆಗ್ಬೋದು ಅನ್ನುವಂಥ ಒಂದು ಕಾರಣದಿಂದ ಇದೀಗ ಮೊದಲು ಆ ಆಡಿಯೋವನ್ನು ಹರಿಬಿಟ್ಟಿದ್ದಾರೆ. ಅದು ತುಂಬ ವೈರಲ್ ಆಗ್ತಿದೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇಂಥ ಒಂದು ಕೆಟ್ಟ ಕೆಲಸವನ್ನು ಕಾಂಗ್ರೆಸ್ ನಾಯಕರೇ ಮಾಡಿಬಿಟ್ರೆ ಅನ್ನುವಂಥ ಒಂದು ಹಂತಕ್ಕೆ ಪಕ್ಷದ್ರೋಹ ಅಥವಾ ಈ ಪಕ್ಷದ್ರೋಹ ಆಗ್ತಾರಲ್ಲ ಅಂಥ ಒಂದು ಕೆಲಸ ಜಮೀರ್ ಅಹ್ಮದ್ ಮಾಡಿಬಿಟ್ರೆ ಅನ್ನುವಂಥ ಪ್ರಶ್ನೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ. ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಜೊತೆಗೆ ಇದರಿಂದ ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಮಟ್ಟಿಗೆ ಹಿನ್ನಡೆಯಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು 3 ಬೇಡಿಕೆ ಇಟ್ಟಿದ್ರು. ಒಂದು ಪರಿಶಿಷ್ಟ ಜಾತಿ ಪಂಗಡದಿಂದ ಪರಮೇಶ್ವರ್ ಅವರು ಡಿ ಸಿ ಎಂ ಆಗಬೇಕು, ಮತ್ತೊಂದು ಎಂ ಬಿ ಪಾಟೀಲ್ ಅವರು ಲಿಂಗಾಯತ ಕಮ್ಯುನಿಟಿಯಿಂದ ಡಿ ಸಿ ಎಂ ಆಗಬೇಕು, ಮತ್ತು ಮುಸ್ಲಿಂ ಸಮುದಾಯದಿಂದ ಒಂದು ಒಳ್ಳೆಯ ಅಭ್ಯರ್ಥಿ ಆಗಿರುವಂಥ ಮತ್ತು ಜನನಾಯಕರಾಗಿರುವಂಥ ಜಮೀರ್ ಅಹ್ಮದ್ ಖಾನ್ ಕೂಡ ಡಿ ಸಿ ಎಂ ಆಗಬೇಕು ಎನ್ನುವಂಥ 3 ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಈ 3ನೇ ಬೇಡಿಕೆ ಈಡೇರುವುದಕ್ಕೂ ಮೊದಲೇ ಈಗ ಜಮೀರ್ ಅಹ್ಮದ್ ಖಾನ್ ಅವರನ್ನ ಪಕ್ಷದಿಂದಲೇ ಕಿಕ್ಔಟ್ ಮಾಡುತ್ತಾ ಗೊತ್ತಿಲ್ಲ, ಇಲ್ಲಾಂದ್ರೆ ಅವರನ್ನ ಒಂದು ಹಂತಕ್ಕೆ ಎಲ್ಲಾ ಜವಾಬ್ದಾರಿಯಿಂದ ವಿಮುಕ್ತಿಗೊಳಿಸಿ ಸೈಡ್ ಲೈನ್ ಮಾಡಬಹುದು. KN ರಾಜಣ್ಣು ರಾಹುಲ್ ಗಾಂಧಿ ಅವರ ವಿರುದ್ಧ ಆಡಿದ ಒಂದೇ ಒಂದು ಮಾತಿಗೆ ರಾಜೀನಾಮೆ ಪಡೆದುಕೊಳ್ಳುವಕ್ಕೆ ಮೊದಲು ಅವರನ್ನ ಕಿಕ್ಔಟ್ ಮಾಡಲಾಯ್ತಲ್ಲ, ಅಂಥದ್ದೇ ಒಂದು ಹಂತಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರು ಹೋಗುವಂಥ ಎಲ್ಲ ಸಾಧ್ಯತೆ ಇದೆ. ಒಂದು ಕ್ಷಣ ಆ ವಿಡಿಯೋನ ಕೇಳಿಸ್ಕೊಳ್ಳಿ. ಆಡಿಯೋನ ಕೇಳಿಸ್ಕೊಂಡಾಗ ನಿಮಗೆ ಸಂಪೂರ್ಣವಾಗಿ ಅಲ್ಲಿ ನಡೆದ ಘಟನಾವಳಿಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಬರುತ್ತೆ. साहब यहाँ नीचे के बूथां गया था नगर के, वहाँ पूरे 10 बूथा एक जगह 8 बूथा है, वो पूरा ऑलमोस्ट कुकर चल रहा सर. ऑलमोस्ट कुकर चल रहा. जबरदस्त सुना यहाँ सिरड्डा सर, जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ दो वो हुआ तो हमने फायदा. हूँ सर हकीकत अब ना आ जाको बाहर आ जाको नहीं आ रहे साहब. नहीं सुनो मैं बोल कंप्लीट करने चीज बन गए. साहब बोलो. अब अब यहाँ परसेंटेज नहीं है हमारा. हूँ सर. जबरदस्ती घर को बाहर बुलाने का. हूँ सर. अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना. आई सोलंग बोल को इंडिपेंडेंट को भी एसजीपी दिलाओ. हूँ सर. नहीं है तो भी अच्छा है करूँ समय. हूँ सर वही सर कर रहे हैं. जबरदस्ती बुलाने का नहीं है. बुलाने सर बुलाने का क्या बोल रहे थे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे के बूथा गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पीछे नको छोड़ो वो हम ना पीछे नको अगर बोल को गए थे. और यहाँ भी वहाँ बुढ़ा वाटांगे नहीं भी पैसे नको मैं डालते मालूम नहीं कर बोल खाए गए थे. बाद में हमारे छोकरा हमारे 2 छोकरा ही वहाँ. वो इसकी सादिक पहलवान का वार्ड कौन दिख रही सो? सादिक पहलवान का वार्ड में हमारे वो अरब कर को एक छोकरा है, वहाँ जरा माइनस होना चिन्ह के को. हाँ करते ही छोड़ो सब, उसका क्या भी चलने दे रहे. निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं. कल मुस्लिम गुंडागिरी मारा. नहीं उसने बहुत बड़ा लीडर समझा था ना. क्या भी नहीं जीरो कर डाले उसकी वार्ड में चलो माइनस वार्ड में माइनस करा दे साहब. करो वो कल उसके भाई कुछ पैसे दिए साहब 1.5 लाख रुपए. चिचेरा भैया पलान कर को पैसे देखो तो क्या करता मालूम नहीं है. वार्ड में ये बूथा में ये कुकर को पढ़ना और बोल को बात कर को दी. कुकर कुछ चल रहा था ज्यादा, डायमंड का उनका कम है, मैक्सिमम कुकर है. आगे तो ओवरऑल लिए तो कुकर है पूरा ऐसा चल रहा था. उसे सीना बात करे बोला कि साहब मैं मिला था अगर सुबह को वो फील्ड में सब होकर बोलिया मैं ऐसा करती हो बोले ನೀನೇನು ಮಾಡಿಲ್ಲ ನಿನ್ಕಿಂತ ಡಬಲ್ ಮಾಡಿದ್ದಾರೆ ಪಾಪ. ಆಯ್ತದು ಏನು ಗೊತ್ತಾಗತ್ತಿ, ನೀನ್ ಸೀರಿಯಸ್ ಇರಪ್ಪ ಇಲ್ದಲ್ಲ ಹಾಕರ್ ಪಾವ ಪಡ್ಯ ನೀನ್ ಹೋಗಿ ಆಮೇಲೆ ಭೇಟಿಯಾಗ ಕ್ಯಾಮ್ರಾಗಳು ಅದಾವ ಹೋಗರ್ ಬೋಲ್ भेजा मैं. आप कांग्रेस वाले क्या बोल रही थे हार माननी क्या? उन्हें कल हार मान लेना ना साहब ने रात को मजबूर हो गया. उन्हें तुमने फोन करता कर समझा था मैं रात को. और क्या रहेगा तो मैं स्विच ऑफ कर ले ಏಳು ಮಿನಿಟ್ ಕೊಡ್ತಾರೆ ಏನು ಮಾಡ್ತಾ ಇಲ್ಲ. ಶಟ ಏನ್ ಮಾಡಕ್ ಕುಂತೀರ ಹೆಂಗಸರು ದುಡ್ಡು ಇಸ್ಕೊಂಡ್ರೆ ಶಟ ಊಟ ಹಾಕ್ತಾರೇನು ಖರಾಬಾಗೈತಿ. नहीं मुझे रात में 10:15 बजे फोन करे मुझे गुरु ಎಲ್ಲಿದ್ಯಾ ಕಯ ಬಂದೆ ಸರ್ ಬಾಗಲ್ ಮನೇಲಿದ್ದೀನಿ ಕಯ ಓ ಸುಸ್ತಾಗ್ಬಿಟ್ಟವನೆ ಮಲ್ಲಿಕ್ ನೋಡು ಸ್ವಲ್ಪ ಹೇಳ್ಬಿಟ್ಟು ಯಾರು ದುಡ್ಡು ತಗೊಂತಲ್ಲ ಅಂತ ನಿಮ್ಮವರು ಒಂಚೂರು ವ್ಯವಸ್ಥೆ ಮಾಡಿ. ಏನ್ರಿ ದುಡ್ಡು ತಗೊಳ್ಳೋದು ದುಡ್ಡು ತಗೊಳ್ಳಿ ಅಂತ ಮಾಡಕ್ ಆಗ್ತದೇನ್ರಿ? ನಾನು ಬೆಂಗಳೂರಲ್ಲಿ ಇದ್ದೀನಿ. ನಾನು ಯಾರು ಇದಾರೆ ಲೀಡರ್ಗಳು ಕೈಲಿ ಮಾಡಿಸಿ ಎಲ್ಲ ಇದಾರಂತೆಲ್ಲ ಸುಂಗಿರಪ್ಪ ಅವರಿಂದ ಎಲ್ಲ ಏನಾಗ್ತದೆ